ಸ್ನೇಹಿತರೆ, ಈ ವಿಡಿಯೋ ನಿಮ್ಮನ್ನು ಖಂಡಿತ ಭಯಪಡಿಸುತ್ತೆ, ಹಾಗೆ ಒಂದು ಪಾಠ ಕೂಡ ಕಲಿಸುತ್ತೆ. ಮನುಷ್ಯನಿಗೆ ಸೋಮಾರಿತನ ಬಂದರೆ ಏನೆಲ್ಲ ಅನಾಹುತ ಆಗುತ್ತೆ. ಸ್ವಲ್ಪ ಯಾಮಾರಿದ್ರೂ ಜೀವನವೇ ಹಾಳಾಗಿ ಹೋಗುತ್ತೆ. ಹೌದು ಸ್ನೇಹಿತರೆ, ಈ ವಿಡಿಯೋ ಪ್ರತಿಯೊಬ್ಬರಿಗೂ ಸಂಬಂಧಪಟ್ಟಿದ್ದು. ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಪೂರ್ತಿ ನೋಡಿ. ನವೆಂಬರ್ 29, 2023 ಮುಂಬೈನ ದಂತ ಆಸ್ಪತ್ರೆಗೆ ಒಬ್ಬ ಪೇಷಂಟ್ ಬರ್ತಾರೆ. ಈ ಪೇಷಂಟ್ನ ಹೆಸರು ಗೌತಮ್ ಅಗರ್ವಾಲ್. ಗೌತಮ್ಗೆ ಹಲ್ಲು ಮತ್ತು ವಸುಡು ನೋವು ತುಂಬಾ ಇರುತ್ತೆ. ಹಾಗಾಗಿ ಡೆಂಟಲ್ ಕ್ಲಿನಿಕ್ಗೆ ಬಂದು ಡಾಕ್ಟರ್ನ ಮೀಟ್ ಮಾಡುತ್ತಾನೆ. ನನಗೆ ಬಲಭಾಗದ 5 ಹಲ್ಲುಗಳು ಮತ್ತು ವಸುಡು ತುಂಬಾ ನೋವಿದೆ ಅಂತ ತನ್ನ ಸಮಸ್ಯೆಯನ್ನು ಡಾಕ್ಟರ್ಗೆ ವಿವರಿಸುತ್ತಾನೆ. ನಂತರ ಡಾಕ್ಟರ್ ಹಲ್ಲನ್ನು ಚೆಕ್ ಮಾಡುತ್ತಾರೆ. ಹಲ್ಲಿಗಾಗಲಿ ವಸಡಿಗಾಗಲಿ ಯಾವುದೇ ಸಮಸ್ಯೆ ಡಾಕ್ಟರ್ಗೆ ಕಂಡು ಬರಲ್ಲ. ಹಲ್ಲುಗಳು ಗಟ್ಟಿಮುಟ್ಟಾಗಿರುತ್ತೆ. ವಸಡಿನ ಒಳಗಡೆ ಏನಾದರೂ ಸಮಸ್ಯೆ ಇರಬಹುದು ಎಂದು ಯೋಚಿಸಿ ಸ್ಕ್ಯಾನಿಂಗ್ ಕೂಡ ಮಾಡುತ್ತಾರೆ. ಸ್ಕ್ಯಾನಿಂಗ್ ರಿಪೋರ್ಟ್ ಅಲ್ಲಿ ಕೂಡ ಏನು ಸಮಸ್ಯೆ ಕಂಡು ಬರಲ್ಲ. ನಂತರ ಪೇನ್ ಕಿಲ್ಲರ್ ಮಾತ್ರೆಗಳು ಮತ್ತು ಹಲ್ಲು ನೋವಿಗೆ ಬಳಸುವ ಆಯಿಂಟ್ಮೆಂಟ್ಗಳನ್ನು ಗೌತಮ್ಗೆ ಡಾಕ್ಟರ್ ಕೊಡುತ್ತಾರೆ. 1 ವಾರದ ತನಕ ಪ್ರತಿದಿನ 2 ಹೊತ್ತು ಮಾತ್ರೆ ತಗೊಂಡು ಆಯಿಂಟ್ಮೆಂಟ್ ಹಚ್ಚಿಕೊಳ್ಳಿ, ನೋವು ಹೋಗುತ್ತೆ ಅಂತ ಡಾಕ್ಟರ್ ಹೇಳುತ್ತಾರೆ. 1 ವಾರ ಆದರೂ ಹಲ್ಲು ನೋವು ಕಮ್ಮಿ ಆಗದ ಕಾರಣ ಮತ್ತೆ ಗೌತಮ್ ಡಾಕ್ಟರ್ ಹತ್ರ ಬರ್ತಾನೆ. ಹಲ್ಲಿನಲ್ಲಿ ಯಾವುದೇ ಸಮಸ್ಯೆ ಇಲ್ಲ, ವಸುಡಿನಲ್ಲೂ ಕೂಡ ಯಾವುದೇ ಸಮಸ್ಯೆ ಇಲ್ಲ. ಗೌತಮ್ನ ಈ ಹಲ್ಲಿನ ಸಮಸ್ಯೆ ಡಾಕ್ಟರ್ಗೆ ದೊಡ್ಡ ತಲೆಬಿಸಿ ಉಂಟು ಮಾಡುತ್ತೆ. ಗೌತಮ್ಗೆ ಹೈಯರ್ ಟ್ರೀಟ್ಮೆಂಟ್ ಬೇಕಾಗಿರುವ ಕಾರಣ ಡಾಕ್ಟರ್ ದೊಡ್ಡ ದಂತ ಆಸ್ಪತ್ರೆಯನ್ನು ಪ್ರಿಫರ್ ಮಾಡಿ ಗೌತಮ್ನನ್ನು ಆ ಹಾಸ್ಪಿಟಲ್ಗೆ ಡಾಕ್ಟರ್ ಅಡ್ಮಿಟ್ ಮಾಡಿಸುತ್ತಾರೆ. ಮುಂಬೈನ ಪ್ರತಿಷ್ಠಿತ ಈ ಅತಿ ದೊಡ್ಡ ದಂತ ಆಸ್ಪತ್ರೆಯಲ್ಲಿ ಫಾರಿನಲ್ಲಿ ಬಳಸುವ ಟೆಕ್ನಾಲಜಿಯನ್ನು ಅಳವಡಿಸಲಾಗಿದೆ. ಆದ ಕಾರಣ ಹಲ್ಲಿನ ಯಾವುದೇ ಸಮಸ್ಯೆ ಇದ್ದರೂ ಖಂಡಿತ ಪರಿಹಾರ ಸಿಗುತ್ತೆ. ವೈದ್ಯರು ಗೌತಮ್ ಹಲ್ಲಿಗೆ ಪೆರಿಯಾಪಿಕಲ್ ಎಕ್ಸ್ರೇ ಮಾಡುತ್ತಾರೆ. ಸಾಧಾರಣ ಎಕ್ಸ್ರೇಗಿಂತ 5 ಪಟ್ಟು ಹೆಚ್ಚು ಶಕ್ತಿಶಾಲಿ. ಸಾಧಾರಣ ಎಕ್ಸ್ರೇಲಿ ಕಾಣದಂತಹ ಸಮಸ್ಯೆಗಳು ಈ ಪೆರಿಯಾಪಿಕಲ್ ಎಕ್ಸ್ರೇಯಲ್ಲಿ ಕಂಡುಬರುತ್ತೆ. ಎಕ್ಸ್ರೇ ನೋಡಿದ ಡಾಕ್ಟರ್ಗೆ ಶಾಕ್ ಆಗುತ್ತೆ. ಹಲ್ಲುಗಳ ಕೆಳಭಾಗದಲ್ಲಿ ಏನೋ ಬ್ಲಾಕ್ ಆಗಿರೋದು ಕಂಡುಬರುತ್ತೆ. ತಕ್ಷಣ ಗೌತಮ್ನನ್ನು ಆಪರೇಷನ್ ಥಿಯೇಟರ್ಗೆ ಕರೆದುಕೊಂಡು ಹೋಗಿ ಸತತ 6 ಗಂಟೆಗಳ ಕಾಲ ಆಪರೇಷನ್ ಮಾಡಿ ಹಲ್ಲಿನ ಕೆಳಭಾಗದಲ್ಲಿ ಬ್ಲಾಕ್ ಆದ ವಸ್ತುವನ್ನು ಹೊರತೆಗೆಯುತ್ತಾರೆ. ಸ್ನೇಹಿತರೆ, ಬೆಚ್ಚಿ ಬೀಳಿಸುವ ಸಂಗತಿ ಏನಪ್ಪಾ ಅಂದರೆ, ವೈದ್ಯರು ಆಪರೇಷನ್ ಮಾಡಿ ಹೊರ ತೆಗೆದ ವಸ್ತು ಏನು ಗೊತ್ತಾ? ಜೇಡದ ಮೊಟ್ಟೆಗಳು. ಹೌದು, ಸ್ಪೈಡರ್ ಎಗ್ಸ್. ಶಾಕ್ ಆಗುತ್ತೆ ಅಲ್ವಾ? ಹೌದು, ಸ್ವತಃ ವೈದ್ಯರಿಗೂ ಶಾಕ್ ಆಗಿದೆ. ವೈದ್ಯರು ಹೇಳಿರುವ ಪ್ರಕಾರ ರಾತ್ರಿ ಗೌತಮ್ ಮಲಗಿದ್ದಾಗ ಜೇಡ ಬಾಯಿ ಒಳಗೆ ಹೋಗಿ ಹೇಗೋ ನರಗಳ ಒಳಗಡೆ ಪ್ರವೇಶ ಮಾಡಿ ಹಲ್ಲಿನ ಕೆಳಭಾಗಕ್ಕೆ ಹೋಗಿ ಮೊಟ್ಟೆಗಳನ್ನು ಇಟ್ಟಿರಬಹುದು ಅಂತ. ವೆಸ್ಟ್ ಬೆಂಗಾಲ್ ಮತ್ತು ಮಹಾರಾಷ್ಟ್ರ, ಗುಜರಾತ್ ರಾಜ್ಯಗಳಲ್ಲೂ ಕೂಡ ಇದೇ ರೀತಿಯ ಪ್ರಕರಣಗಳು ಬೆಳಕಿಗೆ ಬರುತ್ತಾ ಇದೆ. ಸ್ನೇಹಿತರೆ, ಇಲ್ಲಿಗೆ ಸಮಸ್ಯೆ ಪರಿಹಾರ ಆಯಿತು ಅಂತ ಅಂದುಕೊಳ್ಳಬೇಡಿ. ವೈದ್ಯರು ಮತ್ತು ಗೌತಮ್ಗೆ ಮತ್ತೊಂದು ಆತಂಕ ಶುರು ಆಗುತ್ತೆ. ಜೇಡದ ಮೊಟ್ಟೆಗಳನ್ನು ಹೊರ ತೆಗೆದರು, ಆದರೆ ಜೇಡ ಮಾತ್ರ ಸಿಗಲಿಲ್ಲ. ನರಗಳ ಮುಖಾಂತರ ಜೇಡ ದೇಹದ ಬೇರೆ ಭಾಗಕ್ಕೆ ಹೋಗಿದೆ. ತಕ್ಷಣ ಇಡೀ ದೇಹವನ್ನು ಸ್ಕ್ಯಾನ್ ಮಾಡಲೇಬೇಕು, ಇಲ್ಲಾಂದರೆ ಅಪಾಯ ಕಟ್ಟಿಟ್ಟ ಬುತ್ತಿ. ತಕ್ಷಣ ಗೌತಮ್ನ ಕಂಪ್ಲೀಟ್ ಬಾಡಿ ಸ್ಕ್ಯಾನ್ ಆಗುತ್ತೆ. ಕಾಲಿನ ಹೆಬ್ಬೆರಳಿನಲ್ಲಿ ಬ್ಲಾಕ್ ಆಗಿರೋದು ಗೊತ್ತಾಗಿ ಆಪರೇಷನ್ ಮಾಡಿ ಮೊಟ್ಟೆಗಳನ್ನು ತೆಗೆಯಲಾಗುತ್ತೆ. ಮೊಟ್ಟೆಗಳ ಜೊತೆ ಜೇಡ ಕೂಡ ಸಿಗುತ್ತೆ. ನಂತರ ಗೌತಮ್ನನ್ನು 15 ದಿನಗಳ ಕಾಲ ಅಬ್ಸರ್ವೇಷನ್ ಅಲ್ಲಿ ಇಟ್ಟು ಎಲ್ಲಾ ರೀತಿಯ ಟೆಸ್ಟ್ ಮಾಡಿ ಈಗ ಯಾವುದೇ ಸಮಸ್ಯೆ ಇಲ್ಲ ಎಂದು ದೃಢ ಆದ ಮೇಲೆ ಮಾತ್ರ ಮನೆಗೆ ವಾಪಸ್ ಕಳಿಸುತ್ತಾರೆ. ಸದ್ಯಕ್ಕೆ ಗೌತಮ್ ತೀವ್ರ ಜ್ವರದಿಂದ ನರಳುತ್ತಾ ಇದ್ದಾರೆ, ಆದರೆ ಗುಣಮುಖ ಆಗ್ತಾರೆ ಅಂತ ವೈದ್ಯರು ಹೇಳಿದ್ದಾರೆ. ಗೌತಮ್ ದೇಹದಿಂದ ಹೊರಗಡೆ ತೆಗೆದ ಮೊಟ್ಟೆಗಳು ಎಷ್ಟು ಗೊತ್ತಾ? ಬರೋಬ್ಬರಿ 2000 ಮೊಟ್ಟೆಗಳು. 2000 ಮೊಟ್ಟೆಗಳಿಂದ ಜೇಡಗಳು ಏನಾದರೂ ಹೊರಗಡೆ ಬಂದಿದ್ದಲ್ಲಿ ಗೌತಮ್ನ ಸ್ಥಿತಿ ಏನಾಗಿರಬಹುದು ಎಂದು ನೀವೇ ಯೋಚಿಸಿ. ಒಂದು ಸಣ್ಣ ಜೇಡದಿಂದ ಗೌತಮ್ನ ಜೀವನ ಉಲ್ಟಪಲ್ಟ ಆಗಿ ಹೋಗಿದೆ. ಗೌತಮ್ ಇನ್ನು ಗುಣಮುಖ ಆಗಿ ಮನೆಗೆ ವಾಪಸ್ ಹೋಗಬೇಕಂದರೆ 2 ತಿಂಗಳಾದ್ರೂ ಬೇಕಾಗುತ್ತೆ. ಜೇಡದ ಮೊಟ್ಟೆಯಲ್ಲಿ ಸ್ವಲ್ಪ ಪಾಯ್ಸನ್ ಇರುತ್ತೆ. ಈ ಪಾಯ್ಸನ್ ದೇಹದ ಒಳಗೆ ಹೋಗಿರುವ ಕಾರಣ ಗೌತಮ್ ಅತಿಯಾದ ಜ್ವರದಿಂದ ಬಳಲುತ್ತಿದ್ದಾರೆ. ಆದರೆ ಪ್ರಾಣಕ್ಕೆ ಯಾವುದೇ ಅಪಾಯವಿಲ್ಲ ಎಂದು ವೈದ್ಯರು ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಸ್ನೇಹಿತರೆ, ಡಾಕ್ಟರ್ ಮತ್ತು ಹೆಲ್ತ್ ಡಿಪಾರ್ಟ್ಮೆಂಟ್ ಒಂದು ಸಂದೇಶವನ್ನು ರವಾನೆ ಮಾಡುತ್ತಾ ಇದೆ. ಮನೆಗಳಲ್ಲಿ ಜೇಡಗಳು ಇದ್ದರೆ ತಕ್ಷಣ ತೆಗೆದುಹಾಕಿ. ಅದರಲ್ಲೂ ಮಲಗುವ ಜಾಗದಲ್ಲಿ ಅಕ್ಕಪಕ್ಕದಲ್ಲಿ ಜೇಡ ಇದ್ದರೆ ತಡ ಮಾಡದೆ ನಿರ್ಲಕ್ಷಿಸದೆ ಸ್ವಚ್ಛ ಮಾಡಿ, ಇಲ್ಲ ಅಂದರೆ ಖಂಡಿತ ಅಪಾಯ ಇದೆ. ಜೇಡ ದೇಹದ ಒಳಗಡೆ ಹೋಗಿದೆ ಅಂತ ಗೊತ್ತಾಗುವ ಮುಂಚೆಯೇ ಸಾವು ಸಂಭವಿಸುವ 85% ಸಾಧ್ಯತೆ ಇದೆ. ವೈದ್ಯರು ಹೇಳಿರುವ ಪ್ರಕಾರ ಗೌತಮ್ನ ಅದೃಷ್ಟ ತುಂಬಾ ಚೆನ್ನಾಗಿದೆ. ಹಲ್ಲಿನ ಕೆಳಭಾಗದಲ್ಲಿ ಜೇಡದ ಮೊಟ್ಟೆ ಇದ್ದ ಕಾರಣ ಗೌತಮ್ಗೆ ಗೊತ್ತಾಯಿತು, ಆದರೆ ಕಾಲಿನ ಹೆಬ್ಬೆರಳಿನಲ್ಲಿ ಜೇಡದ ಮೊಟ್ಟೆ ಇದ್ದದ್ದು ಗೊತ್ತಾಗಲಿಲ್ಲ. ಖಂಡಿತವಾಗಿಯೂ ಇದು ತುಂಬಾ ಡೇಂಜರಸ್. ಸ್ವಲ್ಪ ದಿನಗಳ ನಂತರ ರಕ್ತನಾಳಕ್ಕೆ ಬ್ಲಾಕೇಜ್ ಕಂಡುಬರುತ್ತೆ. ಸಡನ್ ಡೆತ್ ಆಗುವ ಸಾಧ್ಯತೆ ಇರುತ್ತೆ. ಜೇಡದಿಂದ ಸಾವು ಸಂಭವಿಸುವ ಸಾಕಷ್ಟು ಪ್ರಕರಣಗಳು ಈಗ ಬೆಳಕಿಗೆ ಬರುತ್ತಾ ಇದೆ. ಅಷ್ಟೇ ಅಲ್ಲದೆ ಈ ಜೇಡದ ಮೊಟ್ಟೆಗಳಿಂದ ಪ್ಯಾರಾಲಿಸಿಸ್ ಆಗುವ ಸಾಧ್ಯತೆ ಕೂಡ ಹೆಚ್ಚಿದೆ. ಈ ಸಮಸ್ಯೆ ಬರಬಾರದೆಂದರೆ ಇದಕ್ಕೆ ಸುಲಭ ಪರಿಹಾರ ಇದೆ. ಸೋಮಾರಿತನವನ್ನು ದಬ್ಬಿ 2 ದಿನಕ್ಕೆ ಒಮ್ಮೆ ಮನೆ ಸ್ವಚ್ಛ ಮಾಡಲೇಬೇಕು. ಜೇಡಗಳು ಬಾರದಂತೆ ತಡೆಯಬೇಕು. ಗೌತಮ್ಗೆ ಬಂದ ಸ್ಥಿತಿ ಮತ್ತೆ ಯಾರಿಗೂ ಬರಬಾರದು. WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಹೇಳಿರೋ ಪ್ರಕಾರ
ಭಾರತ ದೇಶದ 85% ಮನೆಯಲ್ಲಿ ಜೇಡ ಕಂಡರೂ ಸ್ವಚ್ಛ ಮಾಡೋದಕ್ಕೆ ಮುಂದಾಗೋದಿಲ್ಲ. ಇದಕ್ಕೆಲ್ಲ ಸೋಮಾರಿತನನೇ ಕಾರಣ ಎಂದು ಹೇಳಿದ್ದಾರೆ. ಸದ್ಯಕ್ಕೆ ಜೇಡದಿಂದ ಸಮಸ್ಯೆಗಳು ಹೆಚ್ಚಾಗುತ್ತಿರುವ ಕಾರಣ ಮನೆಯಲ್ಲಿ ಎಲ್ಲಾದರೂ ಜೇಡ ಕಂಡರೆ ಮೊದಲು ತೆಗೆದುಹಾಕಿ. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರೆಯಬೇಡಿ. ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಚಾರದೊಂದಿಗೆ ಖಂಡಿತ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗುತ್ತೇನೆ. ಅಲ್ಲಿವರೆಗೂ ಎಲ್ಲರಿಗೂ ಶುಭ ದಿನ.